ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪೆನ್ಷನ್ ಮೊಹಲ್ಲಾದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸದುಪಯೋಗ ಪಡೆದ ಸಾವಿರಾರು ಜನರು, ನೂರಾರು ಯುವ ಜನರಿಂದ ರಕ್ತದಾನ. ಕೋರ್ಟ್ ತಡೆಯಾಜ್ಞೆ ಇದ್ರೂ ಕಾಂಪೌಂಡ್ ನಿರ್ಮಾಣ, ಆಕ್ರೋಶಗೊಂಡ ಗ್ರಾಮಸ್ಥರಿಂದ ಅಧಿಕಾರಿಗಳೊಂದಿಗೆ ವಾಗ್ವಾದ, ಶಾಸಕರ ಮಾತುಕತೆಯಿಂದ ತಿಳಿಯಾದ ಪರಿಸ್ಥಿತಿ. ನಗರದ ಪೆನ್ಷನ್ ಮೊಹಲ್ಲಾದಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹೋಪ್ ಫಾರ್ ಹ್ಯುಮ್ಯಾನಿಟಿ ವೆಲ್ಫೇರ್ ಟ್ರಸ್ಟ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಭಾನುವಾರ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಇವರಲ್ಲಿ ನೂರಾರು ಜನರು ಪ್ರಯೋಜನ ಪಡೆದುಕೊಂಡರು. ಇದೇ ವೇಳೆ ನಗರಸಭೆ ಸದಸ್ಯ ಅಮೀರ್ ಜಾನ್ ಮಾತನಾಡಿ, ಮನುಷ್ಯನಿಗೆ ಬಿಪಿ, ಶುಗರ್ ಇತರೆ ಏನಿದೆ ಎಂದು ತಿಳಿದುಕೊಳ್ಳಬೇಕಾದ್ರೆ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡ್ರೆ ಮಾತ್ರ ಸರಿಯಾಗಿ ತಿಳಿಯುತ್ತೆ. ವರ್ಷದಲ್ಲಿ 1 ಇಲ್ಲವೇ 2 ಬಾರಿ ದೇಹ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸೂಕ್ತ. ಆರೋಗ್ಯ ಇದ್ದರೆ ಸಮಾಜದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂದರು. ಸಮಾಜ ಸೇವಕ ಎಸ್ಎಸ್ ಪಾಷಾ ಮಾತನಾಡಿ, ಒಂದು ಹಳೆ ಹಾಸನ ಎಂದರೆ ಬಸ್ ನಿಲ್ದಾಣದಿಂದ ಒಳಗೆ ಎಪಿಎಂಸಿಯಿಂದ ಇಲ್ಲಿಗೆ ಬಹುತೇಕರು ಹಳೆ ಹಾಸನದವರು. ಈ ಭಾಗ ನೆಗ್ಲೆಕ್ಟ್ಗೆ ಒಳಗಾಗಿದೆ. ಈ ಭಾಗಕ್ಕೆ ಒಂದು ಸಿಟಿ ಬಸ್ ಸೌಕರ್ಯವಿಲ್ಲ, ಗ್ರಂಥಾಲಯವಿಲ್ಲ, ಸರಿಯಾದ ಆಸ್ಪತ್ರೆ ಕೂಡ ಇಲ್ಲ. ಇತರು ನಾಮಕಾವಸ್ಥೆಗೆ ಮಾತ್ರ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ತಿಳಿಸಲಾಗಿದೆ ಎಂದರು. ನಾನು ಕೂಡ ಇಲ್ಲೇ ಹುಟ್ಟಿ ಬೆಳೆದವನು, ಇಲ್ಲಿಯ ಕಷ್ಟ ಸುಖ ಕಂಡಿದ್ದೇನೆ. ಇಲ್ಲಿನ ಜನರಿಗೆ ಸೌಕರ್ಯದ ಕೊರತೆ ಎದ್ದು ಕಾಣುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಯಿಲೆ ಬಂದ ಮೇಲೆ ಔಷಧಿ ತೆಗೆದುಕೊಳ್ತೇವೆ, ಆದರೆ ಕಾಯಿಲೆ ಬರೋದಕ್ಕೂ ಮೊದಲೇ ಎಚ್ಚೆತ್ತುಕೊಳ್ಳೋದು ಸೂಕ್ತ. ಬೆಳಗಿನ ಸಮಯ ವಾಕ್ ಮಾಡಬೇಕು. ಯಾವಾಗಲೂ ವಾಹನದಲ್ಲೇ ನಾವು ಹೋಗುತ್ತಿದ್ರೆ ನಾನಾ ಕಾಯಿಲೆಗಳು ಉದ್ಭವಿಸುತ್ತದೆ. ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಡೆಯುವ ಪ್ರವೃತ್ತಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯ ತಮ್ಮದಾಗಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಡಾ ನಾಯಿಂ ಸಿದ್ದಿಕಿ ಮಾತನಾಡಿ, ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಬಡವರಿಗೆ ಅಗತ್ಯವಿದೆ. ಒಂದು ಸಾಮಾನ್ಯ ಚಿಕಿತ್ಸೆಗಾಗಿ ದೂರದ ಸ್ಥಳಗಳಿಗೆ ದುಂದುವೆಚ್ಚ ಮಾಡಿಕೊಂಡು ಹೋಗಬೇಕಾಗಿದೆ. ಈ ಶಿಬಿರಕ್ಕೆ ನುರಿತ ವೈದ್ಯರಿದ್ದು ಇಲ್ಲಿನ ಸುತ್ತಮುತ್ತಲಿನ ಜನರು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್ ಅಹಮದ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ರಕ್ತದ ಅವಶ್ಯಕತೆ ಇದ್ದಾಗ ಯಾವುದೇ ಜಾತಿ ಇರೋದಿಲ್ಲ. ಒಟ್ಟಾರೆ ರಕ್ತದ ಅವಶ್ಯಕತೆ ಇರುತ್ತದೆ. ರಕ್ತದಾನ ಮಾಡೋದು ಒಳ್ಳೆಯ ಉದ್ದೇಶ. ವರ್ಷಕ್ಕೆ 3 ಬಾರಿ ರಕ್ತದಾನ ಮಾಡಿದ್ರೆ ನಮ್ಮ ದೇಹಕ್ಕೆ ಹೊಸ ರಕ್ತ ಉತ್ಪತ್ತಿಯಾಗಿ ಆರೋಗ್ಯ ವೃದ್ಧಿಸುತ್ತದೆ. ದೈಹಿಕವಾಗಿ ಸದೃಢರಾಗುತ್ತೇವೆ ಎಂದರು. ಈ ಉದ್ದೇಶದಲ್ಲಿ ಇಂತಹ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರದಲ್ಲಿ ನೂರಾರು ಜನರು ಪಾಲ್ಗೊಂಡು ಸದುಪಯೋಗ ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಮೂಳೆ ತಜ್ಞರು, ನರರೋಗ ತಜ್ಞರು, ಸ್ತ್ರೀರೋಗ ತಜ್ಞರು, ನೇತ್ರ ತಜ್ಞರು, ಹೃದ್ರೋಗ ತಜ್ಞರು ಹಾಗೂ ಉಚಿತ ಕನ್ನಡಕ ಸಹಿತವಾಗಿ ಈ ಮೇಲ್ಕಂಡ ಕಾಯಿಲೆಗಳ ತಪಾಸಣೆ ಶಿಬಿರವು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ವೇಳೆ ವೇದಿಕೆಯಲ್ಲಿ ಹೋಪ್ ಫಾರ್ ಹ್ಯುಮ್ಯಾನಿಟಿ ಅಧ್ಯಕ್ಷರಾದಂತಹ ಮುದಸಿರ್, ಹಫೀಜ್ ಹಿದಾಯತುಲ್ಲಾ ಖಾನ್, ಇಂಡಿಯನ್ ಆಸ್ಪತ್ರೆ ಡಾ ಆಫ್ರಿನ್ ತಾಜ್, ಎಚ್ಜೆ ಭರತ್ ಕುಮಾರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚನ್ನರಾಯಪಟ್ಟಣ ಚೇರ್ಮನ್ ಜಬೀವುಲ್ಲಾ ಬೇಗ್, ಕಾರ್ಯದರ್ಶಿ ಡಾ ಕೃತಿ, ಡಾ ಮಹೇಂದ್ರ, ಡಾ ಶಶಾಂಕ್, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು, ಪವನ್ ರಾಜ್ ರವರು, ರಾಕೇಶ್ ನೇತ್ರಾಲಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು ಹಳೆ ಹಾಸನ, ನಮ್ಮ ಬಸ್ ಸ್ಟ್ಯಾಂಡಿಂದ ಈ ಕಡೆ ನಮ್ಮ ಎಪಿಎಂಸಿಯಿಂದ ಇಲ್ಲಿವರೆಗೆ ಹಾಸನದ 70% ಪಾಪ್ಯುಲೇಷನ್ ಇರೋದು. ಈ ಏರಿಯಾ ಒಂಥರ ನೆಗ್ಲೆಕ್ಟೆಡ್ ಏರಿಯಾ. ಇಲ್ಲಿ ನಮಗೊಂದು ಸಿಟಿ ಬಸ್ ಬರಲ್ಲ, ಒಂದು ಲೈಬ್ರರಿ ಇಲ್ಲ. ಅಲ್ಲಿಂದ ಹಿಡಿದು ಎಪಿಎಂಸಿಯಿಂದ ಹಿಡಿದು ಆದರ್ಶ ನಗರದವರೆಗೂ ಒಂದು ಬ್ಯಾಂಕು ಇಲ್ಲ. ಅದ್ರ ಜೊತೆ ಒಂದು ಆಸ್ಪತ್ರೆ ಇದೆ, ಅದು ನಾಮಕಾವಾಸ. ಸೊ ಹಾಗಾಗಿ ಇದರ ಬಗ್ಗೆ ನಾವು ಜನಪ್ರತಿನಿಧಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಹತ್ರ ಮಾತಾಡಿ ಜಾಗೃತಿಯನ್ನು ಮೂಡಿಸಬೇಕು. ಯಾಕಂದ್ರೆ ಇಲ್ಲಿ ಆಗಿರೋ ಕಷ್ಟ, ನಾವು ಇಲ್ಲೇ ಬೆಳೆದವರು, ಇಲ್ಲಿ ಕಷ್ಟ ಏನಿದೆ ಅನ್ನೋದು ಗೊತ್ತು. ಈಗಾಗಲೇ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಯಾರಿಗೋಸ್ಕರ ಮಾಡ್ತೇವೆ, ಆಯೋಜಿಸ್ತೇವೆ ಇಂಥ ಶಿಬಿರಗಳನ್ನಂದ್ರೆ, ನನಗಿಂತ ಮುಂಚೆ ಮಾತನಾಡಿದವರು ಚೆನ್ನಾಗಿ ಹೇಳಿದ್ದಾರೆ. ಸಮಾಜದಲ್ಲಿ ಈಗ ಹೇಳ್ತಾ ಇದ್ರು, ಒಂದು ಸಾಧಾರಣ ಟ್ರೀಟ್ಮೆಂಟ್ಗೋಸ್ಕರನೂ ಎಷ್ಟು ದೂರ ಹೋಗಬೇಕಾಗುತ್ತೆ ಅಂತ. ಸೊ ನನ್ನ ವಿನಂತಿ ಏನೆಂದರೆ, ಈಗ ಈ ಶಿಬಿರವನ್ನು ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೋಸ್ಕರ ಬಹಳಷ್ಟು ವೈದ್ಯರು ಬರ್ತಾ ಇದ್ದಾರೆ. ಈ ನಗರದ ಜನರು ವಿಮಾನ ನಿಲ್ದಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಜಾಗದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಏಕಾಏಕಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿ ರೈತರು ಅಧಿಕಾರಿಗಳೊಂದಿಗೆ ಕೆಲಕಾಲ ಮಾತಿನ ಚಕಮಕಿ ನಡೆಸಿದ್ರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು.
ವಿಮಾನ ನಿಲ್ದಾಣ ಕಾಮಗಾರಿ ವ್ಯಾಪ್ತಿಯಲ್ಲಿ ಬರುವ ಬೂವನಹಳ್ಳಿ ಸರ್ವೆ ನಂಬರ್ 44/48, 44/56ರಲ್ಲಿ ಭೂಮಾಲೀಕರು ಹಾಗೂ ಕೆಐಎಡಿಬಿ ಅಧಿಕಾರಿಗಳ ನಡುವೆ ಪರಿಹಾರದ ವಿಚಾರದಲ್ಲಿ ಗೊಂದಲವಿತ್ತು. ನಿಗದಿತ ಸ್ಥಳದಲ್ಲಿ ಕಾಮಗಾರಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಆದರೂ ಕ್ಯಾರಿಯನ್ನದ ಅಧಿಕಾರಿಗಳು ಶನಿವಾರ ಬೆಳ್ಳಂಬೆಳಗ್ಗೆಯೇ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಮುಂದಾಗಿ ರೈತರನ್ನ ಕೆರಳಿಸಿತು. ಇದರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ರೈತರು ಹಾಗೂ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ಕಾಮಗಾರಿ ನಿಲ್ಲಿಸಲು ಸಾಧ್ಯವಿಲ್ಲ ಎಂದ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ವೆಂಕಟರಾಜು ಮಾತಿಗೆ ಕೆರಳಿದ ರೈತರು ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದವರ ವಿರುದ್ಧ ಗರಂ ಆಗಿ ಗಲಾಟೆ ಆರಂಭಿಸಿದ್ರು. ಈ ವೇಳೆ ಎಚ್ಚೆತ್ತ ಅಧಿಕಾರಿಗಳು ಜನವರಿ 22ರ ಬುಧವಾರ ರೈತರ ಸಭೆ ನಡೆಸಿ ರೈತರೊಂದಿಗೆ ಮಾತುಕತೆ ನಡೆಸಿ ಇರುವ ಸಮಸ್ಯೆ ಇತ್ಯರ್ಥಪಡಿಸಿ ನಂತರ ಕಾಮಗಾರಿ ಆರಂಭಿಸುವುದಾಗಿ ತಿಳಿಸಿದರು. ಇದರಿಂದಾಗಿ ಪರಿಸ್ಥಿತಿ ಸದ್ಯ ತಿಳಿಗೊಂಡಿದೆ. ಈ ವೇಳೆ ಶಾಸಕರು ಕೂಡ ಮಾಧ್ಯಮದೊಂದಿಗೆ ಮಾತನಾಡಿ ಕಾಮಗಾರಿ ಬಗ್ಗೆ ತಿಳಿಸಿದರು. ನಂತರ ರೈತರು ಕೂಡ ತಮ್ಮ ನಿರ್ಧಾರವನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಕಾಮಗಾರಿ ಆರಂಭಿಸುವ ಮೊದಲೇ 100ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ಕೆಐಎಡಿಬಿ ಅಧಿಕಾರಿಗಳು ಕರೆಸಿಕೊಂಡಿದ್ದರು. ರೈತರು ವಿಮಾನ ನಿಲ್ದಾಣ ಕಾಮಗಾರಿಯ ಸದುದ್ದೇಶಕ್ಕಾಗಿ ಜಾಗ ನೀಡಿದ್ದೇವೆ. ನಮಗೂ ವಿಮಾನ ನಿಲ್ದಾಣ ಕಾಮಗಾರಿ ಬೇಗ ಪೂರ್ಣಗೊಳ್ಳಬೇಕೆಂಬ ಆಶಯ ಇದೆ. ಆದರೆ ಪೊಲೀಸರನ್ನ ಮುಂದಿಟ್ಟುಕೊಂಡು ರೈತರಿಗೆ ಪರಿಹಾರ ನೀಡದೆ ಬೆದರಿಸುವ ತಂತ್ರ ಅನುಸರಿಸಲಾಗುತ್ತಿದೆ. ಇದು ರೈತ ಸಮೂಹದ ಮೇಲೆ ಸರ್ಕಾರಗಳು, ನಮ್ಮ ಜನಪ್ರತಿನಿಧಿಗಳು ಇಟ್ಟಿರುವ ಗೌರವಕ್ಕೆ ಹಿಡಿದ ಕೈಗನ್ನಡಿ ಎಂದು ರೈತರು ಆಕ್ರೋಶ ಹೊರಹಾಕಿದರು. ಕಣ್ಮುಚ್ಚಿ ಕುಳಿತ ಕೆಪಿಟಿಸಿಎಲ್ ಅಧಿಕಾರಿಗಳು ವಿಮಾನ ನಿಲ್ದಾಣ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕಾಗಿ 220 ಕೆವಿ ವಿದ್ಯುತ್ ಮಾರ್ಗದ ಅಡಿಯಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಬೃಹತ್ ಯಂತ್ರಗಳನ್ನು ಬಳಸಿ ಕಾಮಗಾರಿ ನಡೆಸುತ್ತಿದ್ದರೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಕೆಪಿಟಿಸಿಎಲ್ ಅಧಿಕಾರಿಗಳು ವರ್ತಿಸಿದ್ದು ಅವರ ಕಾರ್ಯವನ್ನು ತೋರುತ್ತಿತ್ತು. HCN ನ್ಯೂಸ್ ಹಾಸನ್. ಹಾಸನದ ಏರ್ಪೋರ್ಟ್ ಸಂಬಂಧಪಟ್ಟಂಗೆ ಇವತ್ತೆಲ್ಲ ಬೂನಹಳ್ಳಿ ಗ್ರಾಮಸ್ಥರೆಲ್ಲ ಕೂಡ ಅವರ ಒಂದು ಒತ್ತಾಯದ ಮೇರೆಗೆ ಅಧಿಕಾರಿಗಳು ಕೂಡ ಬಂದು ಇವತ್ತು ಪೊಲೀಸರ ಒಂದು ಸೆಕ್ಯೂರಿಟಿ ಮೇಲೆ ದಬ್ಬಾಳಿಕೆ ಮೇಲೆ ಒಂದು ಕೆಲಸನ ಮಾಡಕ್ಕೆ ಬಂದಿರೋ ಕಾಂಪೌಂಡ್ ವಿಚಾರಕ್ಕೆ ಈಗಾಗಲೇ ಅಧಿಕಾರಿಗಳು ಚರ್ಚೆ ಮಾಡಿ ನಮ್ಮ ಬೂನಹಳ್ಳಿಯಾಗ ಇಸ್ವಿಂದಲೂ ನಾವು ಇದೇ ಜಾಗದಲ್ಲಿ ಉತ್ಕೊಂಡು ಬಂದಿದ್ದೀವಿ, ಇದೇ ಜಾಗದಲ್ಲಿ ಬೆಳ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಹಿರಿಯರನ್ನ ಮಣ್ಣು ಮಾಡಿದ್ದೀವಿ. ಹಂಗಾಗಿ ಅವರು ಜಮೀನು ಕೊಟ್ಟಿದ್ದೀವಿ, ದಾಖಲೆ ಕೊಟ್ಟಿದ್ದೀವಿ, ಇದು ನಮ್ಮ ಏರ್ಪೋರ್ಟ್ ಜಾಗ ಅಂತ ಹೇಳಿದರೆ ಅದು ಅವ್ರು ಹೇಳಿದ್ನೆಲ್ಲ ಕೇಳೋಕ್ಕಾಗುತ್ತಾ? ನಮ್ಮದೇನಿದೆ, ನಾವೇನು ಜಾಗದಲ್ಲಿ ಇದ್ದೀವಿ ಅದನ್ನು ಸರ್ವೆ ಮಾಡಲಿ, ಎಷ್ಟು ಜಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳಿ. ನನ್ನ ಹೆಸರು ವೆಂಕಟರಾಜು ಇನ್ಸಿ ಅಂತ, ನಾನು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕೆಐಎಡಿಬಿ ಮೈಸೂರು. ಇವತ್ತೊಂದು ದಿನ ಹಾಸನ ಏರ್ಪೋರ್ಟ್ದು ಒಂದು ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಸಲುವಾಗಿ ಬಂದಿದ್ವಿ ಇಲ್ಲಿ. ಹಾಗಾಗಿ ಸರ್ವೆ ನಂಬರ್ 43, 44 ಸಂಬಂಧಪಟ್ಟಂಗೆ ಇಲ್ಲಿ ರೈತರು ಬಂದು ಇಲ್ಲ ನಮ್ಮ ಕಾಂಪನ್ಸೇಷನ್ ಕೊಡಲಿಲ್ಲ ಅಂತ ಹೇಳಿದ್ರು. ಈಗ ಆಲ್ರೆಡಿ ನಾವು ಕಾಂಪನ್ಸೇಷನ್ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಎಲ್ಲ ಅವ್ರಿಗೆ ತೋರಿಸಿದ್ದೀವಿ. ಆದರೆ MLA ಸಾಹೇಬರು ಬಂದು ಇಲ್ಲ ನಮಗೊಂದು ಟೈಮ್ ಅವಕಾಶ ಕೊಡಿ, ರೈತರ ಜೊತೆ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರು. ಹಾಗಾಗಿ ಆಯಿತು ಸರ್ ಅಂತ ಹೇಳಿದ್ವಿ. ನಿಮ್ಮ ಪ್ರಕಾರ HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸಂಕೇನಹಳ್ಳಿ ಗೇಟ್ SM ಕೃಷ್ಣ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತಿ ಸಂಘದ ವತಿಯಿಂದ ಆಯೋಜಿಸಿದ್ದ ಡರ್ಟ್ ಟ್ರ್ಯಾಕ್ ಕ್ರೀಡಾ ಸ್ಪರ್ಧೆಯನ್ನು ರಾಜ್ಯ ಉಪಾಧ್ಯಕ್ಷರಾದ MS ಸೋಮಶೇಖರ್ ಅವರ ಆಯೋಜನೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ವಿಜೇತರಿಗೆ ನಗದು ಬಹುಮಾನ, ನೆನಪಿನ ಕಾಣಿಕೆ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಘು ಗೌಡರು ಮಾಡಿದ್ದು, ಸ್ಪರ್ಧೆಯನ್ನ ಸ್ಪರ್ಧೆ ರೀತಿ ತೆಗೆದುಕೊಳ್ಳಬೇಕು, ಯಾವುದೇ ರೀತಿ ಜೀವಹಾನಿ ಮಾಡಿಕೊಳ್ಳದೆ ಸೋಲು ಗೆಲುವನ್ನ ಸಮನಾಗಿ ತೆಗೆದುಕೊಳ್ಳಬೇಕೆಂದು ತಿಳಿಸುತ್ತಾ ಕ್ರೀಡಾ ಸ್ಪರ್ಧೆಯು ಯಶಸ್ವಿಗೊಳ್ಳಲಿ ಎಂದು ಹಾರೈಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಸ್ಪರ್ಧೆಯಲ್ಲಿ ಎಲ್ಲರೂ ಸಮನಾಗಿ ಭಾಗವಹಿಸಿ ಎಂದು ರೈತ ಸಂಘದ ಅಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು, ರಾಜ್ಯಾಧ್ಯಕ್ಷರು ತಿಳಿಸಿದರು. ಬೈಕ್ ಟ್ರ್ಯಾಕ್ ಕ್ರೀಡಾ ಸ್ಪರ್ಧೆಯು ವಿಭಿನ್ನವಾಗಿದ್ದು, ಮುಂದಿನ ದಿನಗಳಲ್ಲಿ ಎತ್ತಿನಗಾಡಿ ರೇಸನ್ನ ಹಾಗೂ ರೈತರಿಗೆ ಸಂಬಂಧಿಸಿದಂತಹ ಹಲವಾರು ಸ್ಪರ್ಧೆಗಳನ್ನು ಆಯೋಜನೆಯು ಸಿದ್ದವಾಗಿದ್ದು ಅದನ್ನು ಕಾರ್ಯಗತಗೊಳಿಸಲಾಗುವುದೆಂದು ನಾಗರತ್ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಚಿನ್ನೇನಹಳ್ಳಿ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಸಾಹಿತಿ, ಸಮಾಜ ಸೇವಕರಾದ ಶ್ರೀಮತಿ HS ಪ್ರತಿಮಾ ಹಾಸನ್ ಅವರು, ರಾಜ್ಯ ಮಹಿಳಾ ಅಧ್ಯಕ್ಷರು ದಾಕ್ಷಾಯಿಣಿ, ಜೈ ಹನುಮಾನ್ ಟ್ರಾನ್ಸ್ಪೋರ್ಟ್ ಮಾಲೀಕರಾದ ರಂಗಣ್ಣ, ಪತ್ನಿ ಗೌರಮ್ಮ, ಊಟಿ ಕಾಂತಣ್ಣನವರು, ಸುಧಾಕರ್ ಅವರು, ಸ್ಪರ್ಧಿಗಳು, ಪ್ರೇಕ್ಷಕರು ಇನ್ನು ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತೇನು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ನೋಡಿದಾಗ ರೈತರು ಏನಕ್ಕೂ ಕಮ್ಮಿ ಇಲ್ಲ ಅನ್ನೋಂಥ ಒಂದು
ಇದು ಇವತ್ತು ಬೈಕ್ ರ್ಯಾಲಿ ಕೂಡ ಮಾಡಿ ತೋರಿಸಿದ್ದಾರೆ ನಮ್ಮ ರೈತರ ಸಂಘದಿಂದ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಮೊದಲು ರೈತರ ಸಂಘದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ, ಹಾಸನ ತಾಲೂಕಲ್ಲಿ ಆದರೂ ಇಂಥ ಪ್ಲೇಸಲ್ಲಿ ಒಂದು ಬೈಕ್ ರ್ಯಾಲಿ ಮಾಡ್ತಿರ್ತಕ್ಕಂಥದ್ದು ನಮ್ಮ ಹಾಸನ ಜನತೆಗೆ ಒಂದು ಖುಷಿ ಕೊಡುವ ವಿಚಾರ. ಹಾಗಾಗಿ ಇನ್ನೂ ಮುಂದೆ ರೈತರ ಸಂಘ ಇದೇ ರೀತಿ ಇದೇ ಮೊದಲು ಬಾರಿ ನಮ್ಮ ರೈತರ ಸಂಘದಿಂದ ಮಾಡ್ತಾಯಿದ್ದೀನಿ. ಮೊದಲು ಬೇರೆ ಬೇರೆ ಮಾಡ್ತಾಯಿದ್ದೆ ಬೇರೆ ಬೇರೆ ಸಂಸ್ಥೆಯಿಂದ. ಈ ವರ್ಷ ಒಕ್ಕಲಿಗರು ನಮ್ಮ ರೈತರ ಸಂಘದಿಂದ ಮಾಡ್ತಾಯಿದ್ದೀನಿ. ನಮ್ಮ ಅಧ್ಯಕ್ಷರು ನಮ್ಮ ನಾಗರತ್ನ ಮೇಡಮ್ ಅಧ್ಯಕ್ಷರಿದ್ದಾರೆ. ನಮ್ಮ ಅಣ್ಣ ಜಯನ್ಮಾನ್ ಟ್ರಾನ್ಸ್ಪೋರ್ಟು ರಂಗಣ್ಣ ಇದ್ದಾರೆ. ಎಲ್ಲ ನೇತೃತ್ವದಲ್ಲಿ ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ನಾನು ಕಳೆದ 3 ವರ್ಷಗಳಿಂದ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಸಲ್ಲಿಸಿದ ಸೇವೆ ಸಂತಸ ತಂದಿದೆ ಎಂದು ಡಾ ನಾರಾಯಣಸ್ವಾಮಿ ಸಂತಸ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ಸ್ವಾಮಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ದಿನಾಂಕ 18/1/2022ರಂದು ಧರ್ಮದರ್ಶಿ ಮತ್ತು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಇಂದಿಗೆ 3 ವರ್ಷಗಳಾಗಿದ್ದು, ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಮಾತನಾಡಿದ ಅವರು, ಕಳೆದ 3 ವರ್ಷಗಳ ಅವಧಿಯಲ್ಲಿ ಹಲವಾರು ಸಮಸ್ಯೆಗಳು ಬಂದಾಗಲೂ ಎದೆಗುಂದದೆ ಚೆನ್ನಕೇಶವನ ಸೇವೆಗೆ ಬರುವ ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ ತೊಂದರೆಯಾಗದಂತೆ ಮತ್ತು 3 ವರ್ಷ ನಡೆದ ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ಎಲ್ಲ ಉತ್ಸವಗಳಿಗೆ ಲಕ್ಷಗಟ್ಟಲೆ ಬಂದಂತಹ ಕೇಶವನ ಭಕ್ತರಿಗೆ ತೊಂದರೆಯಾಗದಂತೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ನನಗೂ ಮತ್ತು ಸಮಿತಿಯ ಎಲ್ಲಾ ಸದಸ್ಯರಿಗೂ ಸಂತಸ ತಂದಿದೆ. ಅದೇ ರೀತಿ ಈ 3 ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು, ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರದಂತೆ ನಡೆದುಕೊಂಡು ಬಂದಿರಲು ಸಹಕರಿಸಿದ ಎಲ್ಲರಿಗೂ ಆಭಾರಿಯಾಗಿರುತ್ತೇನೆ. ನನ್ನ 3 ವರ್ಷಗಳ ಅವಧಿಯಲ್ಲಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಸ್ವತ್ತು ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಜಾಗಗಳನ್ನು ಸರ್ವೆ ಮಾಡಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿ ಜಾಗವನ್ನು ದೇವಸ್ಥಾನಕ್ಕೆ ಉಳಿಸಿಕೊಟ್ಟಿದ್ದೇವೆ. ಕಳೆದ 25 ವರ್ಷಗಳಿಂದ ಬೇಲೂರಿನ ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ತಲೆನೋವಾಗಿದ್ದ ಪಾರ್ಕಿಂಗ್ ಸಮಸ್ಯೆಯನ್ನ ದೇವಸ್ಥಾನದ ಹಿಂಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ವಾಹನಗಳನ್ನು ನಿಲ್ಲಿಸಲು ಅನುಕೂಲ ಮಾಡಿಕೊಟ್ಟಿರುತ್ತೇನೆ ಹಾಗೂ ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದ ಯಾತ್ರಿ ನಿವಾಸವನ್ನ ದುರಸ್ತಿ ಕಾರ್ಯ ಮಾಡಿಸಿ ಬಂದಂತಹ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ. ಇದರಿಂದಲೂ ಕೂಡ ದೇವಸ್ಥಾನಕ್ಕೆ ಆದಾಯ ಬರುತ್ತಿದೆ ಮತ್ತು ದಾಸೋಹ ಭವನದ ಮುಂದೆ ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ನನ್ನ ಅವಧಿಯಲ್ಲಿ ಈ ಎಲ್ಲಾ ಕೆಲಸಗಳನ್ನು ಮಾಡಲು ನನ್ನ ಜೊತೆ ನಿಂತು ಸಹಕರಿಸಿದ ವ್ಯವಸ್ಥಾಪನಾ ಸಮಿತಿಯ ಎಲ್ಲಾ ಸದಸ್ಯರಿಗೆ ಮತ್ತು ಬೇಲೂರಿನ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈ ವೇಳೆ ಸಮಿತಿ ಸದಸ್ಯರಾದ ರವಿಶಂಕರ್, ಪ್ರಮೋದ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಭೋಜೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಿಎಲ್ ಲಕ್ಷ್ಮಣ್, ಮಾನವ ಹಕ್ಕು ಆಯೋಗದ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಾನು ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧಿಕಾರ ವಹಿಸಿಕೊಂಡು ಇವತ್ತಿಗೆ 3 ವರ್ಷ. ಈ 3 ವರ್ಷದಲ್ಲಿ ನಾವು ಹಲವು ಸವಾಲುಗಳನ್ನು, ಹಲವು ಸಮಸ್ಯೆಗಳನ್ನು ನಾವು ಇಲ್ಲಿ ಫೇಸ್ ಮಾಡಿ ಅದನ್ನು ಸಾಲ್ವ್ ಮಾಡಿದ್ದೀವಿ. ನಾನು ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕಲಘಟಕಿಯಲ್ಲಿ ಜನವರಿ 18ರಂದು ಇಲ್ಲಿನ ಜನತಾ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಉದ್ಯೋಗ ಮೇಳ ಅಭೂತಪೂರ್ವವಾಗಿ ಯಶಸ್ವಿಯಾಯಿತು. ಒಟ್ಟು 987 ಅಭ್ಯರ್ಥಿಗಳು ಈ ಮೇಳದಲ್ಲಿ ಉದ್ಯೋಗ ಕೋರಿ ನೋಂದಣಿ ಮಾಡಿಕೊಂಡಿದ್ರು. ಇವರಲ್ಲಿ ಅಂತಿಮ ಹಂತಕ್ಕೆ 1027 ಮಂದಿ ಆಯ್ಕೆಗೊಂಡಿದ್ದಾರೆ. ಒಟ್ಟು 251 ಮಂದಿಗೆ ನೇಮಕಾತಿ ಪತ್ರ ನೀಡಲಾಗಿದ್ದು, ಮೇಳದ ಇನ್ನೂ ಒಂದು ವಿಶೇಷ ಎಂದರೆ 43 ವಿಕಲಚೇತನರು ಭಾಗವಹಿಸಿದ್ದು, 50ಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸಿದ್ದವು.
4,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಮೇಳದಲ್ಲಿದ್ದವು. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ, ಡಿಪ್ಲೊಮಾ, ಪ್ಯಾರಾಮೆಡಿಕಲ್, ಫಾರ್ಮಸಿ, ಸ್ನಾತಕೋತ್ತರ ಪದವೀಧರರು, ವಿಶೇಷ ಚೇತನರು ಹಾಗೂ ತೃತೀಯ ಲಿಂಗಿಗಳು ಭಾಗವಹಿಸಿದ್ರು. ಮೇಳದ ರೂವಾರಿ, ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇಂತಹ ಉದ್ಯೋಗ ಮೇಳದಿಂದ ಸಾಕಷ್ಟು ಪ್ರಯೋಜನವಾಯಿತು. ಉದ್ಯೋಗ ಅರಸುವ ಅಭ್ಯರ್ಥಿಗಳಿಗೆ ಕಂಪನಿಗಳೇ ನಮ್ಮ ಬಳಿ ಬಂದು ಕೆಲಸ ನೀಡೋದು ಅತ್ಯಂತ ಖುಷಿ ನೀಡುವ ಸಂಗತಿ. ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳು ಎಂದು ಉದ್ಯೋಗ ಪಡೆದುಕೊಂಡ ಅಭ್ಯರ್ಥಿಯೊಬ್ಬರು ಹೇಳಿದರು. HCN ನ್ಯೂಸ್ ಹಾಸನ್. ಕಲೆ ಮತ್ತು ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸುವುದು ಅನಿವಾರ್ಯವಾಗಿದೆ. ಇಲ್ಲವಾದರೆ ಮುಂದಿನ ಪೀಳಿಗೆಗೆ ಕಲೆಯನ್ನ ಪರಿಚಯಿಸಲು ಕಷ್ಟವಾಗಬಹುದೆಂದು ಮಲ್ನಾಡ್ ಸಂಘದ ಅಧ್ಯಕ್ಷ ಶ್ಯಾಮರಾವ್ ಅಭಿಪ್ರಾಯಪಟ್ಟರು. ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಮಲ್ಲಾಪುರ ಗ್ರಾಮದ ಶ್ರೀಮತಿ ಶಾರದಾ ಕೆಎನ್ ರಾಜಶೇಖರ್ ಪ್ರೌಢಶಾಲಾ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಶ್ರೀ ಕೆಂಚಂಬ ಕಲಾ ಸಂಘ ಹರಿಹಳ್ಳಿ ಇವರ ಸಹಯೋಗದಲ್ಲಿ ಸಂಸ್ಕೃತಿ ಸಂಭ್ರಮ 2024-25ನೇ ಸಾಲಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಹಾಸನ ಜಿಲ್ಲೆ ಶಿಲ್ಪಕಲೆಗಳ ತವರೂರು, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ರಾಜಕೀಯವಾಗಿಯೂ ಮುಂದೆ ಇದ್ದು ಇಡೀ ದೇಶ ಗಮನ ಸೆಳೆದಿದೆ. ತಾಲೂಕಿನಲ್ಲಿ ಜಾನಪದ ಕಲಾವಿದ ಹಾಗೂ ಶಿಕ್ಷಕರಾಗಿರುವ ಎಚ್ಡಿ ಸೋಮೇಶ್ ಅವರು ಕಲಾವಿದರನ್ನ ಒಗ್ಗೂಡಿಸಿ ಶ್ರೀ ಕೆಂಚಂಬ ಕಲಾ ಸಂಘ ಕಟ್ಟಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ಜನಪದ ಕಲೆಯನ್ನ ಉಳಿಸುತ್ತಿದ್ದಾರೆ. ಇದರ ಜೊತೆಗೆ ತಾಲೂಕಿನ ಗೌರವವನ್ನ ಇಮ್ಮಡಿಗೊಳಿಸಿದ್ದಾರೆ. ತಾಲೂಕಿನಲ್ಲಿ ಹೆಚ್ಚೆಚ್ಚು ಕಲಾ ಸಂಘಗಳನ್ನು ಹುಟ್ಟುಹಾಕುವ ಮೂಲಕ ಹೆಚ್ಚು ಕಲಾವಿದರನ್ನ ಬೆಳೆಸುವ ಕೆಲಸವಾಗಬೇಕು ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಹಿರಿಯ ಮುಖಂಡ ರುದ್ರೇಶ್ ಮಾತನಾಡಿ, ಇವತ್ತಿನ ಮೊಬೈಲ್ ಯುಗದಲ್ಲಿ ಇಂತಹ ಕಲೆಗಳು ನಶಿಸಿ ಹೋಗುತ್ತಿರುವುದು ಶೋಚನೀಯ. ಇಂತಹ ಪರಿಸ್ಥಿತಿಯಲ್ಲಿ ಹಿರಿಯ ಜನಪದ ಕಲಾವಿದ ಸೋಮೇಶ್ ಅವರು ಶಿಕ್ಷಕ ವೃತ್ತಿ ಜೊತೆಗೆ ಈ ಭಾಗದ ಆರಾಧ್ಯ ದೇವಿ ಶ್ರೀ ಕೆಂಚಾಂಬಾ ದೇವಿಯವರ ಹೆಸರಿನಲ್ಲಿ ಕಲಾ ಸಂಘವನ್ನ ಸ್ಥಾಪನೆ ಮಾಡಿಕೊಂಡು ದೊಡ್ಡ ಕಲಾವಿದರ ಬಳಗವನ್ನ ಹುಟ್ಟುಹಾಕುವ ಮೂಲಕ ಸೋಬಾನೆ ಪದ, ಸೋಮನ ಕುಣಿತ, ಪೂಜಾ ಕುಣಿತ, ಪಟ ಕುಣಿತ ಇಂತಹ ಕಲೆಗಳನ್ನು ಉಳಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ಜನಪದ ಹಿರಿಯ ಕಲಾವಿದ ಸೋಮೇಶ್ ಮಾತನಾಡಿ, ಕಲೆಗೆ ಇನ್ನೊಂದು ಹೆಸರೇ ಹಾಸನ ಜಿಲ್ಲೆ. ಈ ನೆಲದಲ್ಲಿ ಹುಟ್ಟಿ ಬೆಳೆದ ನಾವುಗಳು ಕಲೆ ಸಂಸ್ಕೃತಿ ಉಳಿಸಬೇಕಾಗಿದೆ. ಕಲೆ ಸನಾತನ ಕಾಲದಿಂದಲೂ ಬಂದಿದೆ. ಪ್ರತಿಭೆ ಎಂಬುದು ಯಾರ ಸ್ವತ್ತಲ್ಲ, ಅದು ಎಲ್ಲರ ಮನೆಯಲ್ಲೂ ಇರುತ್ತದೆ. ಭಾರತ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬೀಡಾಗಿದ್ದು ಕಲೆ ಹಾಗೂ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕಲಾವಿದರನ್ನ ಪ್ರೋತ್ಸಾಹಿಸುವ ಜೊತೆಗೆ ಆರ್ಥಿಕವಾಗಿ ಸಂಪೂರ್ಣ ಸಹಕಾರ ನೀಡಬೇಕು ಎಂದರು. ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ, ಸುಗಮ ಸಂಗೀತ, ಸೋಬಾನೆ ಪದ, ಚಿಟ್ಟಿ ಮೇಳ, ಭರತನಾಟ್ಯ, ಕೋಲಾಟ, ಜನಪದ ನೃತ್ಯ, ಸಾಮಾಜಿಕ ನಾಟಕ ಹಾಗೂ ಸೋಮನ ಕುಣಿತ ಪ್ರೇಕ್ಷಕರ ಕಣ್ಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಕಲಾವಿದರಾದ ಅಂತಾರಾಷ್ಟೀಯ ಕಲಾವಿದ ರಾಮಚಂದ್ರ, ಶಾಕಾಲ ದೇವನಪುರ, ಬೆಂಗಳೂರು, ಮಂಜುನಾಥ್ ನೆಲಮಂಗಲ, ದುದ್ದಾ ಯೋಗೇಂದ್ರ, ಕೇಶವಯ್ಯ ಮತ್ತು ತಂಡ, ಎಚ್ಡಿ ಸೋಮೇಶ್, ಚನ್ನವೀರಯ್ಯ ಮತ್ತು ತಂಡ, ಶ್ರೀಮತಿ ಪುನೀತಾ ಮತ್ತು ತಂಡ, ಮೀನಾಕ್ಷಿ ರತನ್ ಮತ್ತು ತಂಡ, ಮಂಜುನಾಥ್ ಮತ್ತು ತಂಡದವರು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು. HCN ನ್ಯೂಸ್ ಆಲೂರು. ಜನರಿಗೆ, ವಿದ್ಯಾರ್ಥಿಗಳಿಗೆ ಪರಿಚಯಿಸಿಕೊಡತಕ್ಕಂಥ ಅದ್ಭುತ ಕೆಲಸವನ್ನು ಅವರ ಕಲಾ ತಂಡ ಮಾಡ್ತಿದೆ. ಅವರ ಕಲಾ ಸೇವೆಯನ್ನು ಇನ್ನೂ ಹೆಚ್ಚು ಇಮ್ಮಡಿಗೊಂಡು ಅವರ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ಹೇಗೆ ದೇಶದಲ್ಲಿ ಕೂಡ ಅವರ ಸೇವೆ ಸಲ್ಲಿಸುವಂತಾಗಲಿ ಅಂತ ತಾಯಿ ಕೆಂಚಾಂಬ ದೇವಿಯಲ್ಲಿ ಕೇಳಿಕೊಡುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನಾನು ಮಾತು. ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳೊಂದಿಗೆ ದೇವಾಲಯದ ಆವರಣದಿಂದ ಗ್ರಾಮದ ದೇವರುಗಳಾದ ಮಾರಮ್ಮ, ವೆಂಕಟಳ ಸ್ವಾಮಿ ಹಾಗೂ ಆಂಜನೇಯ ಮತ್ತು ಶನೇಶ್ವರ ಸ್ವಾಮಿ ದೇವರುಗಳು ಅಡ್ಡ ಪಲ್ಲಕ್ಕಿ ಉತ್ಸವದಲ್ಲಿ ಗಂಗಾ ಸ್ನಾನಕ್ಕೆ ಕರೆದೊಯ್ದು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದೇವರ ಅಡ್ಡೆ ಪಲ್ಲಕ್ಕಿ ಉತ್ಸವದೊಂದಿಗೆ ಮೂಲಸ್ಥಾನದಲ್ಲಿ ದೇವಸ್ಥಾನಕ್ಕೆ ತೆರಳಿ ಕಳಸಾರೋಹಣ ನೆರವೇರಿಸಲಾಯಿತು. ಇದಕ್ಕೂ ಮುನ್ನ ಮೂಲದೇವರಿಗೆ ಅಭಿಷೇಕ, ಗುಡ್ಡೇನಹಳ್ಳಿ ಗ್ರಾಮಸ್ಥರಿಂದ ಕಳಸ ಪೂಜೆ ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವದಲ್ಲಿ ಆರಂಭದ ದಿನದಿಂದ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿದ್ದು, ಹಸಿರು ಹೂವಿನ ಚಪ್ಪರ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ನಡೆಸಿ ಕಳಸ ಸ್ಥಾಪನೆ, ಗಂಗೆ ಪೂಜೆ, ಗೋಪೂಜೆ ಮುಂತಾದ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದ್ದು ಹಾಗೂ ಅನ್ನದಾನ ನಡೆಸಲಾಯಿತು. ರಾತ್ರಿ ಶನೇಶ್ವರ ಸ್ವಾಮಿಯವರ ಗುರುಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶನೇಶ್ವರ ಸ್ವಾಮಿಯವರ ದೇವಸ್ಥಾನದ ಅರ್ಚಕ ನಂದಕುಮಾರ್ ತಿಳಿಸಿದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟ್ರೀಯ ರೈತರ ದಿನಾಚರಣೆ, ಕೃಷಿಕ ಸಮಾಜದ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ, ಆತ್ಮ ಯೋಜನೆ ಅಡಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ದಿನಾಂಕ 21/2025ರಂದು ಸಕಲೇಶಪುರದ ಲಯನ್ಸ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ.
ಈ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಮಾತನಾಡಿದ ಸಕಲೇಶಪುರ ಸಹಾಯಕ ಕೃಷಿ ನಿರ್ದೇಶಕರು, ಸಕಲೇಶಪುರ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ಲಯನ್ ಸೇವಾ ಸಂಸ್ಥೆ, ಕೃಷಿ ಪರಿಕರಗಳ ಮಾರಾಟಗಾರರ ಸಂಘ, ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಭಾಗವಹಿಸಬೇಕಾಗಿ ಸಕಲೇಶಪುರ ಸಹಾಯಕ ಕೃಷಿ ನಿರ್ದೇಶಕರು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನಾಳೆ ಸೋಮವಾರ ದಿನಾಂಕ 20/1/2025 ಸಕಲೇಶಪುರ ಪಟ್ಟಣದ ಲಯನ್ಸ್ ಹಾಲ್ BM ರಸ್ತೆಯಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಜೊತೆಗೆ ಕೃಷಿಕ ಸಮಾಜದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತೆ. ಈ ಸಮಾರಂಭವನ್ನು ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜುನಾಥ್ರವರು ಉದ್ಘಾಟನೆ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಕೃಷಿಕ ಸಮಾಜದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ದೇವರಾಜರವರು ಮತ್ತು ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಇರುತ್ತೆ. ಹಾಗೆಯೇ ಕಿಸಾನ್ ಗೋಷ್ಠಿ ಸಂದರ್ಭದಲ್ಲಿ ರೈತರಿಗೆ ವಿವಿಧ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಿಂದ, ತಾಲೂಕು ಮುಖ್ಯಸ್ಥರುಗಳಿಂದ ಸಿಗ್ತಕ್ಕಂಥ ಪ್ರಯೋಜನಗಳ ಸವಲತ್ತುಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಲಾಗುತ್ತೆ. ಹಾಗೆಯೇ ಈ ಸಂದರ್ಭದಲ್ಲಿ ತಾಂತ್ರಿಕ ಮಾಹಿತಿಯನ್ನು ನೀಡತಕ್ಕಂಥ ಉದ್ದೇಶವಾಗಿ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಖ್ಯಾತ ಕೀಟಶಾಸ್ತ್ರಜ್ಞರಾದಂಥ ಡಾಕ್ಟರ್ ಮಂಜುನಾಥ್ರವರು ಕೂಡ ಕಿಸಾನ್ ಗೋಷ್ಠಿಯನ್ನು ನೆರವೇರಿಸಿಕೊಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಮತ್ತು ಎಲ್ಲ ಬೆಳೆಗಾರರು ಸಂಖ್ಯೆಯಲ್ಲಿ ಭಾಗಿಯಾಗಿ ಎಲ್ಲ ಈ ಒಂದು ಮಾಹಿತಿಯನ್ನು ಸದುಪಯೋಗಪಡಿಸ್ಕೋಬೇಕು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಕೃಷಿ ಇಲಾಖೆ ವತಿಯಿಂದ ಎಲ್ಲ ಲಯನ್ ಸೇವಾ ಸಂಸ್ಥೆ ಪರವಾಗಿ ಹಾಗೂ ಕೃಷಿಕ ಸಮಾಜದ ಪರವಾಗಿ, ಕೃಷಿ ಪರಿಕರಗಳ ಮಾರಾಟದ ಸಂಘದ ಪರವಾಗಿ ಕೋರ್ಕೊಳ್ತೇವೆ. ಧನ್ಯವಾದ. ನಾನು ಪ್ರಕಾಶ್ ಕುಮಾರ್ UM ಅಂತ ಸಹಾಯಕ ಕೃಷಿ ನಿರ್ದೇಶಕ, ಚೆಲುವರಂಗಪ್ಪ ಅಂಥೇಳಿ ನಮ್ಮ ಕೃಷಿ ಅಧಿಕಾರಿಗಳು, ಅಜಿತ್ ಪ್ರಸಾದ್ HN ಅಂಥೇಳಿ ನಮ್ಮ ತಾಂತ್ರಿಕ ಅಧಿಕಾರಿಗಳು. ಹಾಸನದ ರಂಗೋಲಿಹಳ್ಳ ವಾರ್ಡ್ ನಂಬರ್ 11ರಲ್ಲಿ ರಂಗೇಗೌಡ ಸನ್ ಆಫ್ ಜಗದೀಶ್ ಇವರ ಮನೆಯಲ್ಲಿ ರಾತ್ರಿ 9 ಗಂಟೆ ಆಸುಪಾಸಿನಲ್ಲಿ ಮನೆಯಲ್ಲಿ ಇಲ್ಲದಿರುವುದನ್ನು ಕಂಡು ಅಂಚನ್ನ ಒಡೆದು ಮನೆಯಲ್ಲಿದ್ದ ಸುಮಾರು 3 ಲಕ್ಷದ ಚಿನ್ನ ಮತ್ತು ಹಣವನ್ನು ದೋಚಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿದ್ದಾರೆ. HCN ನ್ಯೂಸ್ ಹಾಸನ್. 9 ಗಂಟೆ 7 ನಿಮಿಷಕ್ಕೆ ನನಗೆ ಫೋನ್ ಮಾಡಿದ್ದಾರೆ. 9 ಗಂಟೆ 7 ನಿಮಿಷಕ್ಕೆ ನನಗೆ ಫೋನ್ ಮಾಡಿ ಲಾಕ್ ಕೊಡ್ತಾಯಿಲ್ಲ, ಅವ್ರು ಹೆಚ್ಚು ಮನೆ ಹತ್ರ ಕೂತಿದ್ರು ಅಂತ. ಮನೆ ಹತ್ರ ಕೂತಿರೋದಕ್ಕೆ 9 ಗಂಟೆ 7 ನಿಮಿಷದಲ್ಲಿ ಏನೋ ಲಾಕ್ ಡಿಸ್ಟರ್ಬ್ ಆಗಿರಬೇಕು ಅಂತ ಹೇಳಿ ಹೇಳಿದವರಿಗೆ ಮತ್ತೆ ನನಗೆ ಮತ್ತೆ ಪದೇ ಫೋನ್ ಮಾಡಿದ್ದಾರೆ. ಆದಾಗ ಇದು ಮಾಡಿದ್ರು, ನಾನು ಮತ್ತೆ ಬಂದೆ. ಆ ಬಂದಾಗ ಜನ ಎಲ್ಲ ಇದ್ರು ಇರಲ್ಲ. ಆ ಗೊತ್ತಿರೋದಕ್ಕೆ ನಾವು ಬಂದ್ಬಿಟ್ಟು ಏನೋ ಲಾಸ್ಟ್ ಮಧ್ಯದ ಏನೋ ಒಂದು ಲಾಕ್ ಇದಾಗಿರಬೇಕು ಅಂತೇಳಿ ನಾನೇ ಬೀಗ ಹೊಡ್ಬಿಟ್ಟು ನಾನು ನಮ್ಮ ಇವರೆಲ್ಲ ಇದ್ರ ಜೊತೆಗೆ ಎಲ್ಲ ಸೇರಿಸ್ಕೊಂಡು ಬೀಗ ಹೊಡುವ ನೀರುಗಡೆ ಇಂಚು ಹೋಗಿ ನೋಡ್ಕೊಬನ್ನಿ ಅಲ್ಲ ಹೇಳಿ, ಅಲ್ಲ ಒಂದ್ಸತಿ ನೋಡ್ಕೊಬನ್ನಿ. ಅಲ್ಲ ಮಾಡ್ತೀವಿ, ಅದು ನೀವು ಹೇಳಿ ಈಗ ಏನಾಯಿತು ಅಷ್ಟು ಅಲ್ಲಿ ಮೇಲೆ ನಾನೇ ಹೋಗಿದ್ದು. ನಾನು ಇವರು ಯಜಮಾನ್ರು ನನ್ನ ಮಗ 3 ಜನ ಹೋಗಿ ನೋಡೋದಕ್ಕೆ ನಾನು ಇದು ಮಾಡಿದ್ರೆ ನನ್ನ ಮಗ ಇದನ್ನು ಓಪನ್ ಆಗಿದೆ ಅಂತ, ಚಿಕ್ಕ ಮಗ, ಅಪ್ಪ ಇದು ಓಪನ್ ಆಗಿದೆ ಅಂತ ಅಂದ. ಓಪನ್ ಆಗಿರೋದು ನೋಡಿದ್ರೆ ಎಲ್ಲ ಹೊಡೆದೋಗಿತ್ತು, ಇದು ಮಾಡಿದ್ರು. ಅದು ಬರೋದಕ್ಕೆ ಮೆಟ್ಲಿದ್ದಾರೆ, ಮೆಟ್ಲಲ್ಲಿ ನೋಡೋದಕ್ಕೆ ಇಂಚು ಕೊಡಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆನ್ಷನ್ ಮೊಹಾಲಾದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸದುಪಯೋಗ ಪಡೆದ ಸಾವಿರಾರು ಜನರು, 100 ಯುವ ಜನರಿಂದ ರಕ್ತದಾನ. ಕೋರ್ಟ್ ತಡೆಯಾಜ್ಞೆ ಇದ್ರೂ ಕಾಂಪೌಂಡ್ ನಿರ್ಮಾಣ, ಆಕ್ರೋಶಗೊಂಡ ಗ್ರಾಮಸ್ಥರಿಂದ ಅಧಿಕಾರಿಗಳೊಂದಿಗೆ ವಾಗ್ವಾದ, ಶಾಸಕರ ಮಾತುಕತೆಯಿಂದ ತಿಳಿಯಾದ ಪರಿಸ್ಥಿತಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.